ನಾವು ಒಳ ಮೀಸಲಾತಿ SC ST ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ನಾಗಮೋಹನ್ ದಾಸ್ ಅವರು ಏನು ಶಿಫಾರಸು ಮಾಡಿದ್ರು ಆಯೋಗ, ಅದರ ಅನ್ವಯ SC ST ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಅದರ ಅನ್ವಯ ಒಳ ಮೀಸಲಾತಿಯನ್ನು ಕೂಡ ನಾವು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ನಾವು ತೀರ್ಮಾನ ಮಾಡಿದ್ದೇವೆ. ಅವತ್ತೇನಿತ್ತು ಇವ್ರದ್ದು, ನೀವು ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತಿದ್ರು. ಏನಂತಿದ್ರು ಮುಖ್ಯಮಂತ್ರಿಗಳು? ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಇದಕ್ಕೆ ಅಂತಿದ್ರು. ಅವ್ರಿಗೆ ಮಾಡೋ ಮನಸ್ಸಿಲ್ಲ. ಇವತ್ತಿಗೂ ಕೂಡ ಒಳ ಮೀಸಲಾತಿಯಲ್ಲಿ ಅವ್ರ ಪ್ರಾಮಾಣಿಕತೆ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗಬೇಕು ಅಂತಿದ್ರು. ನಾವು ಹೇಳಿದ್ವಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಂತ. 2 ಥರ ಜಜ್ಮೆಂಟ್ ಬಂದಿದ್ದರಿಂದ ಅದು ಸುಪ್ರೀಂ ಕೋರ್ಟಲ್ಲಿತ್ತು. ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಏನು ಕೊಡ್ತೀಗ? ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಇಲ್ಲ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಅಂತ ಭಾಳ ದೊಡ್ಡ ತಜ್ಞರೆಲ್ಲ, ಕಾಂಗ್ರೆಸ್ಸಿನ ತಜ್ಞರೆಲ್ಲ ಹೇಳ್ತಾ ಇದ್ರು. ಇವತ್ತೇನಾಯಿತು? ಅವರು 2013ರಿಂದ 2017 ಮಾಡ್ತೀವಿ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚಿದ್ರು. ಎಲ್ಲ ಸಮುದಾಯಕ್ಕೆ ಅತ್ಯಂತ ತೆಳ ಸಮುದಾಯ, ಅತ್ಯಂತ ಅನಾಚಾರಕ್ಕೆ ಒಳಪಟ್ಟಿರುವಂಥ ಒಂದು ಸಮುದಾಯಕ್ಕೆ ಮುಗಿಗೆ ತುಪ್ಪ ಹಚ್ಚಿದ್ರು. ಅದನ್ನು ಮುಚ್ಕೊಳ್ಳೋ ಸಲುವಾಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನೋಂಥ ಮಾತಾಡ್ತಿದ್ರು. ಇವತ್ತು ಜಜ್ಮೆಂಟ್ ಬಂದ ಮೇಲೆ ಅನಿವಾರ್ಯ ಇದೆ, ಮಾಡಲೇಬೇಕು. ಈಗ ಮಾಡಲಿ, ನೋಡೋಣ ಏನು. ಅದೇ ನಾಗಮೋಹನ್ ದಾಸ್ ಅವರೇ ಅದೇ ಅಧ್ಯಕ್ಷರಿರೋದ್ರಿಂದ ಅವರು ಹಿಂದಿನ ವರದಿ ಅಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾರೋ, ಅಥವಾ ಈಗ ಹೊಸ ಎನ್ಯುಮರೇಷನ್ ಆದಮೇಲೆ ಇದ್ರ ಪ್ರಕಾರ ಮಾಡ್ತಾರೋ, ಅದರಿಂದ ಯಾರಿಗೆ ಎಷ್ಟೆಷ್ಟು ನ್ಯಾಯ ಸಿಗ್ತದೆ ಅನ್ನುವಂಥ ಪ್ರಶ್ನೆ ಅವ್ರ ವರದಿ ಹೊರಗಡೆ ಬಂದ ಮೇಲೆ ಮತ್ತು ಸರ್ಕಾರ ತೀರ್ಮಾನ ಏನಾಗುತ್ತೆ ನೋಡೋಣ. ನಾಳೆ ವರದಿ ಸಲ್ಲಿಕೆ ಆಗುತ್ತೆ ಸರ್, ಜಾರಿ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗೆ? ವಿಳಂಬ ತಂತ್ರ ಅನುಸರಿಸ್ತಾರ ಅಲ್ಲ, ಇದುವರೆಗೂ ಆ ಸಮುದಾಯ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಈ ಆಯೋಗ ಆದಮೇಲೆನೂ ಕೂಡ ಆ ಸಮುದಾಯಕ್ಕೆ ವಿಶ್ವಾಸ ಇಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಜೂಜು ಇನ್ನೂ ಕೂಡ ಹೆಚ್ಚಾಗಿರುವಂಥದ್ದು. ನೀವು ಕೂಡ DGPಗೆ ಪತ್ರ ಬರೆದಿದ್ರಿ, ಈಗ ಮತ್ತೆ ಜಾಸ್ತಿ ಆಗಿದೆ ಅಂತ ಸರ್? ಇಲ್ಲ ನೋಡಿ, ಹಾವೇರಿಯಲ್ಲಿ ಲಾ ಆ್ಯಂಡ್ ಆರ್ಡರು, ಜೂಜು, ಈವನ್ ಡ್ರಗ್ಸ್ ಸುಧಾ ಈಗ ಹೆಚ್ಚು ಆಗ್ತಾ ಇರುವಂಥ ಕಳವಳ ನಮ್ಗೆ ಗೊತ್ತಿದೆ. ಹಲವಾರು ಬಾರಿ ನಾವೆಲ್ಲ ತಿಳಿಸಿದ್ರು ಕೂಡ ಪೊಲೀಸರು ಆ್ಯಕ್ಷನ್ ಇಲ್ಲ. ಓಪನ್ ಆಗಿ ನೋಡಿ, ಹೆಂಗೆ ಬೆಂಗಳೂರಿನಲ್ಲಿ ಅಲ್ಲಿ ಶಾಲಾ ಕಾಲೇಜಲ್ಲಿ ಅಲ್ಲಿ ಅಕ್ಕಪಕ್ಕ ಮಾರಾಟ ಆಗ್ತಿತ್ತು, ಆ ಪರಿಸ್ಥಿತಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂಥದ್ದು ಅತ್ಯಂತ ಕಳವಳಕಾರಿ. ಅದರ ಪರಿಣಾಮವಾಗಿ ವೈಲೆನ್ಸ್ ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದ ನಾನು DGPಗೆ ಪತ್ರ ಬರೆದಿದ್ದೆ, ಅಲ್ಲಿರುವಂಥ IG ಹೇಳಿದ್ದೀನಿ, SP ಹೇಳಿದ್ದೀನಿ. ಆದರೆ ಪೊಲೀಸರ ಕ್ರಮ ನಿರೀಕ್ಷೆ ಮಟ್ಟಕ್ಕಿಲ್ಲ ಮತ್ತು ಪರಿಣಾಮಕಾರಿ ಇಲ್ಲ. ಎಲ್ಲೋ ಒಂದು ಕಡೆ ಇವರು ರಾಜಕೀಯ ಒತ್ತಡಕ್ಕೆ ಮಣಿದು ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನುವಂಥ ಸಂಶಯ ಇವತ್ತು ನಮಗೆ ಬರ್ತಾ ಇದೆ. ಇದನ್ನು ನಾವು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತೀವಿ. ನೋಡಿ, ದುರ್ದೈವ, ಮೈಸೂರಲ್ಲಿ ಅರೌಂಡ್ 400 crores ವರ್ತ್ MDMA ಮಾರಾಟ ಆಗ್ತದೆ, ಪ್ರೊಡ್ಯೂಸ್ ಆಗುತ್ತೆ, ಮಾರಾಟ ಆಗ್ತದೆ. ನಮ್ಮ ಪೊಲೀಸರಿಗೆ ಗೊತ್ತೇ ಇಲ್ಲ. ಮತ್ತು ಯಾವ ಪ್ರದೇಶದಲ್ಲಿ ಸಿಕ್ಕಿದೆ ಆ ಪ್ರದೇಶ ಅದು ಫೇಮಸ್ ಇದೆ. ಏನದು ಹೊಸದಾಗಿ ಏನೋ ಏರಿಯಾ ಅಲ್ಲ. ಅಲ್ಲಿ ಆ ಏರಿಯಾದಲ್ಲಿ ಈ ಥರದ ಸಣ್ಣ ಪುಟ್ಟ ಚಟುವಟಿಕೆ ಆಗ್ತಿತ್ತು. ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರೂ ಕೂಡ ಮೈಸೂರು ಪೊಲೀಸರು ಏನು ಮಾಡ್ತಾಯಿದ್ರು, ಕರ್ನಾಟಕ ಪೊಲೀಸರು ಏನು ಮಾಡ್ತಾಯಿದ್ರು? ಮಹಾರಾಷ್ಟ್ರದ ಪೊಲೀಸರು ಬಂದು ಇದನ್ನು ರೇಡ್ ಮಾಡಬೇಕಾ? ಇದು ಒಂದು. ಮೊನ್ನೆ ಗುಜರಾತಿನ ಆ್ಯಂಟಿ ಟೆರರ್ ಸ್ಕ್ವಾಡ್ ATS ಬಂದು ಇಲ್ಲೊಬ್ಬ ಹೆಣ್ಮಗಳನ್ನ ಅಲ್ ಖೈದಾ ಇನ್ ಸಬ್ ಕಾಂಟಿನೆಂಟ್, ಅಲ್ ಖೈದಾ ಇನ್ ಸಬ್ ಕಾಂಟಿನೆಂಟ್ ಅನ್ನುವಂಥ ಸಂಸ್ಥೆಯ ಸದಸ್ಯರಾಗಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ರು. ಇಲ್ಲಿ ಕರ್ನಾಟಕ ಪೊಲೀಸರಿಗೆ ಏನು ಗೊತ್ತೇ ಇಲ್ಲ, ಇಂಟೆಲಿಜೆನ್ಸ್ಗೂ ಗೊತ್ತೇ ಇಲ್ಲ. ಅವರೆಲ್ಲ ಎಲ್ಲದೂ ಟ್ರ್ಯಾಕ್ ಮಾಡ್ತಿರ್ತಾರೆ, ಇದು ಏನು ಇಂಟರ್ನೆಟ್ಟು ಅವು ಇವೆಲ್ಲ, ಇವೇನು ಗೊತ್ತೇ ಇಲ್ಲ. ಗುಜರಾತ್ ATSನವ್ರು ಬಂದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಜೊತೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಿರುವಂಥದ್ದು. ಅದರ ಮೇಲೆ ಹಿಡಿತ ಇವತ್ತು ಸಂಪೂರ್ಣವಾಗಿ ಹಿರಿಯ ಅಧಿಕಾರಿಗಳಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಭಾಳ ಕಳವಳಕಾರಿಯಾಗಿರುವಂಥ ವಿಚಾರ. ಮತ್ತು ಇದ್ರ ಬಗ್ಗೆ ನಾವು ನೋಡ್ತೀವಿ, ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ ಅಂತ ಈ ಥರ ಹೇಳಿಕೆಗಳು ಗೃಹ ಸಚಿವರದು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡಲ್ಲ. ಜನರಲ್ಲೂ ಬಿಲ್ಡಪ್ ಮಾಡಲ್ಲ, ಇಲಾಖೆಯಲ್ಲೂ ಕೂಡ ಬಿಲ್ಡಪ್ ಮಾಡಲ್ಲ. ಭಾಳ ಎಲ್ಲವನ್ನೂ ಕೂಡ ಕೈ ಚೆಲ್ಲಿ ಕೂತಿದ್ದಾರೆ ಅಂತ ಅನ್ನೋಂಥ ಭಾವನೆ.